ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರೇವಂಶಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಾವು ಇವತ್ತು ಹೋಗತ್ತೀವಿ ಗುಡಿಗೆ. ಮಾರ್ನಿಂಗ್ ಎದ್ವಿ, ರೂಮೆಲ್ಲ ಕ್ಲೀನ್ ಮಾಡಿದ್ವಿ ಆ್ಯಂಡ್ ಜಸ್ಟ್ ರೆಡಿಯಾಗಿ ನಾವು ಹೊಂತೀವಿ ಗುಡಿಗೆ. ಬ್ರೇಕ್ಫಾಸ್ಟ್ ಎಲ್ಲ ನಮ್ದು ಆಗೈತಿ. ಸೊ ನಿಮ್ಗೆ ತೋರಿಸ್ತೀನಿ ಎಲ್ಲರಿಗೂ, ಮಾಮ ಮತ್ತು ನಿಕ್ಕಿ ಅಕ್ಕಾಗ. ನಾ ಇನ್ನೋಗಿ ಈ ಕಡೆ ಕ್ಯಾಮ್ರಾ ಮಾಡೇ ಎಲ್ಲಾಗಿ ಹಾಯ್ ಮಾಡತ್ತಾಳ. ಸೊ ನೀವು ಎಲ್ಲರಿಗೂ ತೋರಿಸ್ತೀನಿ ಬರ್ರಿ. ಹಾಯ್ ನಿಕ್ಕಿ ಅಕ್ಕ. ಹಲೋ ಎವ್ರಿವನ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗೈಸ್. ಎಸ್, ನಾವೆಲ್ಲರೂ ರೆಡಿ ಆಗಿದ್ದೀವಿ. ಇಲ್ಲಿ ರಶ್ಮಿ ನಂಗೆ ಕೈ ಮಾಡ್ತಿದ್ದಾಳೆ ಹಿಂದೋ. ಸೊ ಇವತ್ತು ಮಮ್ಮಿ ಹೇಳಿದ್ದಾರೆ ವೈಟ್ ಕಲರ್ ಅಂಗಿ ಹಾಕೋರಿ ಅಂತ. ಅದಕ್ಕೆ ನಾವು ವೈಟ್ ಡ್ರೆಸ್ ಹಾಕೊಂಡಿವಿ. ಎಲ್ಲರೂ ಆಲ್ಮೋಸ್ಟ್ ನಿಮ್ಗೆ ವೈಟ್ ಕಲರ್ ಅಂಗಿ ಒಳಗೆ ಕಾಣಿಸ್ತೀವಿ. ಸೊ ಈಗ ಏನಿಲ್ಲ, ಪ್ಲಾನ್ ಇದೆ ಕಿ ವಿ ವಿಲ್ ಗೋ ಟು ಟೆಂಪಲ್. ಫಸ್ಟ್ ದೇವ್ರದ್ದು ದರ್ಶನ್ ತಗೊಳ್ಳೋನು, ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳೋನು. ಆಮೇಲೆ ರಶ್ಮಿದ ಒಂದು ವಿಶ್ ಇದೆ. ಆಕ್ಚುಲಿ ಅಕ್ಕಿ ನಂಗೆ ಮೊದಲೇ ಹೇಳಿದ್ಲು ಕಿ ನಿಕ್ಕಿ ಅಕ್ಕ ಡೇ ಫಸ್ಟ್ ಆಫ್ ಜಾನಿಗೆ ನಂಗೆ ಒಂದು ಗೋಲ್ಡ್ ಏನಾದ್ರು ಕೊಡಸ ಸಣ್ಣದ ಅಂತ. ಸೊ ನೋಡ್ತೀವಿ, ಯಾಕಿಂದ ಬಜೆಟ್ ಅಕಾರ್ಡಿಂಗ್ ನಮ್ಗೆ ಏನ್ ಅಕ್ಕಿನ ಸಂಬಂಧ ಸಣ್ಣದ್ ಸಿಗತ್ತಂತೆ. ಎಸ್ಪೆಷಲಿ ಅವಳಿಗೆ ಒಂದು ರಿಂಗ್ ತಗೊಳ್ಳೋದಿದೆ, ಅವಳು ಹೇಳಿದ್ದಾಳೆ. ಸೊ ನೋಡುವ, ಆಕಿಂದ ರೇಂಜ್ ಒಳಗೆ ಅಕ್ಕಿಗೆ ರಿಂಗ್ ಬಂತಂದ್ರೆ ಆಬ್ವಿಯಸ್ಲಿ ಅಕ್ಕಿ ಇವತ್ತು ತಗೋತಾಳೆ. ಅಂಡ್ ಐ ಥಿಂಕ್ ದಿಸ್ ಇಸ್ ದ ಗ್ರೇಟ್ ಸ್ಟಾರ್ಟ್ ಆಫ್ ದ ಇಯರ್. And I wish everyone a very happy new year. And चलो आप सभी लोगों को मैं कन्नड़ में बोल रही हूँ बिकॉज मेरा हिंदी कन्नड़ सब मिक्स हो जा रहा है. रश्मि कट कर देना इसको. नहीं चलेगा सबको पता चलेगा. ನಿಮಗೂ ಮೇಕ್ ಮಾಡ್ಸತ್ತೀನಿ ನಾ. ಹಾಯ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಮಕ್ಕಳು ಕನ್ನಡ ಒಳಗೆ ಚಂದ ಅವರು ಹೇಳಿದ್ರು, ನಾ ಹಿಂದಿ ಸ್ಟಾರ್ಟ್ ಮಾಡಿದ್ರೆ ಫುಲ್ ನರ್ವಸ್ ಆಗ್ಬಿಡ್ತಾರೆ. ಸೊ ಸಪೋರ್ಟ್ ಮಾಡ್ತಾರೆ, ಹಂಗೇನಿಲ್ಲ. ಸಪೋರ್ಟ್ ಅಂದ್ರೆ ಮಾಡ್ತಾರೆ. ಬೈರಿ ಹೋಗು ನೀ. ಸೊ ನಾವು ನಮ್ಮದು ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂದ್ರೆ, ನಾವು ಫಸ್ಟ್ ಸಾಯಿಬಾಬಾ ಗುಡಿಗೆ ಹೋದ್ವಿ. ನಾವು ಮುಂಚೆ ಇಲ್ಲಿ ಬಂದಾಗ ಕನ್ಸ್ಟ್ರಕ್ಷನ್ ನಡಾತಿತ್ತು. ಸೊ ಆಫ್ಟರ್ 3 years ಆದಮೇಲೆ ಎಷ್ಟು ಚಂದ ಅವ್ರು ಎಲ್ಲ ರಿನೋವೇಟಿವ್ ಆಗಿ ಮಾಡಿದ್ರು. ಸೊ ಭಾಳ ಇನೋವೇಷನ್ನು ಇತ್ತಿಲ್ಲಿ. ಸೊ ನಾವು ಮತ್ತಿಲ್ಲಿ ಒಂದು ನಂದಿಗೆ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಗೇನ್. ಸೊ ನಾವು ಹೋದ್ವಿ ಹೂವು ತೊಗೊಳಕ್ಕೆ. ಮತ್ತಿಲ್ಲಿ ಹೂವು ತೊಗೊಂಡ್ವಿ. ನಿಖಿತಾ ಅಕ್ಕ ಹೂವು ನೋಡತ್ತಿಲ್ಲ ಏನು ತೊಗೋಬೇಕಂತೇಳಿ. ಸೊ 3 ರೆಡ್ ರೋಸ್ ತೊಗೊಂಡ್ವಿ. ಆ್ಯಂಡ್ ರೆಡ್ ರೋಸ್ ತೊಗೊಂಡು ನಾವು ಒಳಗಡೆ ಬಂದ್ವಿ. ಸೊ ಎಲ್ಲ ನೋಡ್ಬೋದು ನೀವು, ನಾವು ಒಳಗಡೆ ಬಂದಾದ್ಮೇಲೆ ಎಷ್ಟು ರಶ್ ಇತ್ತು. ಲೈನ್ ಹಚ್ಚಿ ಎಲ್ಲರೂ ದರ್ಶನ ತೊಗೊಳಕ್ಕೆ ಹೋಗತ್ತಿದ್ರು. ಎಲ್ಲ ದರ್ಶನ ಬೇಡ ಅಂದರೂ ನೀವು ಹೊರಗಿಂದ ಗ್ಲಾಸಿಂದು ನೋಡ್ಬೋದು. ಬಟ್ ನಮಗೆ ದರ್ಶನ ತೊಗೊಳೋದಿತ್ತು. ಸೊ ನಾವು ಲೈನ್ ಒಳಗೆ ಪಾಳೆ ಹಚ್ಚಿ ಮತ್ತು ದರ್ಶನ ತೊಗೊಳಕ್ಕೆ ಒಳಗಡೆ ಹೋದ್ವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಪೂಜೆ ನಡಾತಿತ್ತು. ಸೊ ಥ್ಯಾಂಕ್ ಗಾಡ್ ನಾವು ಪೂಜೆ ನಡಾತಿತ್ತು, ನಮ್ಗೆ ದರ್ಶನ ಸಿಕ್ತು. ಆ್ಯಂಡ್ ಹೋಗಿ ದರ್ಶನ ಎಲ್ಲ ತೊಗೊಂಡು ಮತ್ತಲ್ಲೇ ಸಾಯಿಬಾಬಾದ ಫೋಟೋಸ್ ತೊಗೊಂಡು ಮತ್ತು ಸ್ವಲ್ಪ ವಿಡಿಯೋಸ್ ಶೂಟ್ ಮಾಡಿ ನಾವು ಮತ್ತು ನೆಕ್ಸ್ಟ್ ಕೆಳಗಡೆ ಹೋದ್ವಿ ಇನ್ನೊಂದು ಸಾಯಿಬಾಬಾ ಗುಡಿಗೆ. ಇದು ಭಾಳ ದೊಡ್ಡದು ಗುಡಿ ಐತ್ರಿ. ಸೊ ಎಲ್ಲ ಭಾಳ ಸಾಯಿಬಾಬಾನ ಕಾಣಿಸ್ತಾರೆ ಇಲ್ಲಿ ನಿಮ್ಗೆ. ಸೊ ಇದು ನೆಕ್ಸ್ಟ್ ಟೆಂಪಲಿಗೆ ಬಂದ್ವಿ, ಅಲ್ಲೇ ಬಾಜು ಇತ್ತು. ಸೊ ಇಲ್ಲೇನೂ ಸಾಯಿಬಾಬಾಗೆ ಬಂದು ಸ್ವಲ್ಪ ದರ್ಶನ ಎಲ್ಲ ತೊಗೊಂಡು ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಕುಂತು ಅಲ್ಲೇ ಹಿಂಗೆ ಇದೆ 10 ನಿಮಿಷ ಆಲ್ಮೋಸ್ಟ್ ನಾವು ಕುಂತಿರ್ಬೋದು. ನೆಕ್ಸ್ಟ್ ನಾವು ಬಂದ್ವಿ ಅಷ್ಟಸಿದ್ಧಿವಿನಾಯಕ ಟೆಂಪಲಿಗೆ. ಅಲ್ಲೇ ಬಾಜುನೇ ಐತಿ ಸಾಯಿಬಾಬಾದ ಗುಡಿ ಬಾಜುಗೆ. ಸೊ ಎಲ್ಲೇನೋ ನೋಡ್ಬೋದು, ಅಲ್ಲಿ ಎಷ್ಟು ಚಂದ ಗಣಪತಿ ಇತ್ತಲ್ಲ, ಹಿಂಗೆ ನೋಡ್ಬೇಕು ಅನ್ಸತ್ತಿದೆ. ಬಟ್ ಇದು ನನ್ನ ಫೋನ್ ಕ್ಯಾಪ್ಚರ್ ಮಾಡತ್ತಿಲ್ಲ ಬಿಕಾಸ್ ಗ್ಲಾಸ್ ಸಂಬಂಧ ಅಲ್ಲಿ ರಿಫ್ಲೆಕ್ಟ್ ಆಗತೈತಿ. ನಾವು ಮತ್ತು ಎಲ್ಲೆಲ್ಲ ದರ್ಶನ ಮಾಡಿದ್ವಿ ಅಷ್ಟಸಿದ್ಧಿವಿನಾಯಕ ಗುಡಿದ. ಮತ್ತು ದರ್ಶನ ತೊಗೊಂಡು ಮತ್ತು ನಾವು ನೆಕ್ಸ್ಟ್ ಹೋದ್ವಿ ಸಾಯಿಬಾಬಾ ಇನ್ನೊಂದು ಗುಡಿಗೆ. ಸೊ ಇಲ್ಲೇ ನೋಡ್ಬೋದು ನೀವು, ಇದೆಲ್ಲ ಸಾಯಿಬಾಬಾ ಅವ್ರು ಇದ್ದಿದ್ದಂಥ ಪ್ಲೇಸ್. ಸೊ ಇವರು ಇಲ್ಲೇ ಮಲ್ಕೋತಿದ್ರು. ನೆಕ್ಸ್ಟ್ ನಾವು ಬಂದ್ವಿ ದುರ್ಗಾದೇವಿ ಟೆಂಪಲ್, ಅಲ್ಲೇ ಬಾಜು ಐತಿ. ಸೊ ನಾವು ಇಲ್ಲೇನೂ ದರ್ಶನ ತೊಗೊಂಡ್ವಿ ದುರ್ಗಾದೇವಿ ಅವ್ರದ್ದು. ಸೊ ನಮ್ಮ ಕಡೆ ಎಲ್ಲ ದುರ್ಗಾದೇವಿ ಅಂತ ಹೇಳ್ತಾರೆ, ಸ್ವಲ್ಪ ಕಡೆ ಅಂಬಾಭವಾನಿ ಅಂತ ಹೇಳ್ತಾರೆ. ಸೊ ನಾವು ಇಲ್ಲೇ ದರ್ಶನ ತೊಗೊಂಡು ಮತ್ತು ನಾವು ನೆಕ್ಸ್ಟ್ ರಾಮ್ ಮಂದಿರಿಗೆ ಹೋದ್ವಿ. ಇಲ್ಲೇ ಒಳಗೈತಿ. ಇಲ್ಲೆಲ್ಲ ನೋಡ್ಬೋದು ನೀವು, ಎಷ್ಟು ಚಂದ ಕ್ರಿಯೇಟಿವ್ ಆಗಿ ಇವ್ರು ಮಾಡ್ಯಾರಂದ್ರೆ ಭಾಳ ಚಲೋ ಅನ್ನಿಸ್ತು. ಇಲ್ಲೇ ರಾಮ್ ಲಕ್ಷ್ಮಣ್ ಸೀತಾ ಇದ್ದಾರೆ. ನಾವೆಲ್ಲ ದರ್ಶನ ತೊಗೊಂಡು ಈಗ ಜಸ್ಟ್ ಗೋಲ್ಡ್ ಪರ್ಚೇಸ್ ಮಾಡೋ ಹೊಂಟೀವಿ. ಬರೀ ಹೋಗೋಣ, ನನಗೆ ತೋರಿಸ್ತೀನಿ ಎಲ್ಲ. ಸೊ ನೀವೆಲ್ಲ ನೋಡ್ಬೋದಾ, ನಾ PNGಗೆ ಬಂದಿದ್ದೆ. ಎದಕ್ಕಂದ್ರೆ ನಂದು ಒಂದು ಡ್ರೀಮ್ ಇತ್ತು, ನಂಗೆ ಗೋಲ್ಡ್ ತೊಗೋಬೇಕಂತ ಹೇಳಿ ರಿಂಗ್. ಸೊ ನಾವು ಗೋಲ್ಡ್ ರಿಂಗ್ ನೋಡೋಕೆ ಇಲ್ಲಿ ಬಂದಿದ್ದೆ. ಹಲೋ ಎಲ್ರಿಗೂ. ಸೊ ಆ್ಯಸ್ ನಾ ಹೇಳಿದ್ದೆ ನಿಮಗೆ ಅವಳಿಗೊಂದು ರಿಂಗ್ ತೊಗೊಳ್ಳೋದು ಇದೆ ಅಂತ. ಅದಕ್ಕೆ ಅವಳು ಒಂದು ರಿಂಗ್ ತೊಗೊಂಡಿದ್ದಾಳೆ. ಫಸ್ಟ್ ಆಕಿಂದ ಏನಿತ್ತು ವಿಶ್ ಅದು ಕಂಪ್ಲೀಟ್ ಆಗಿದೆ ಆಲ್ರೆಡಿ. ನೋಡಿ
ಇಟ್ಸ್ ವೆರಿ ಪ್ರಿಟಿ ರಿಂಗ್. ಆ್ಯಸ್ ಯೂಶ್ವಲ್ ನಾನು ಒಂದು ಸಿಲ್ವರ್ ರಿಂಗ್ ತೊಗೊಂಡಿನಿ ಫಾರ್ ಮೈ ಬೇಬಿ ಫಿಂಗರ್, ಚೋಟು ಸಹ ಫಿಂಗರಿಗೆ. ಸೊ ಇದಕ್ಕೆ ಪೂಜೆ ಮಾಡಿ ಬನ್ನಿ ಹಾಕೊಳ್ಳುವ. ಸೊ ರಶ್ಮಿ ಮಾಡ್ತಿದ್ದಾಳೆ ಪೂಜೆ. ಏನಂತೀರಿ ರಶ್ಮಿ, ನಿಮ್ದು ಫಸ್ಟ್ ವಿಶ್ ಕಂಪ್ಲೀಟ್ ಮಾಡ್ಕೊಂಡ್ರಿ ನೀವು. ಅದು ಅಮ್ಮಗೆ ಹೇಳಲಾರ್ದು ಮಾಡಿದ್ದಾಳೆ. ಸೊ ಈಗ ನೋಡ್ತೀವಿ ಅಮ್ಮ ಹೇಳೋದ್ರ ಎಕ್ಸ್ಪ್ರೆಷನ್ ರೆಕಾರ್ಡ್ ಮಾಡ್ಕೋತೀವಿ. ಚಂದಿದೆ ರಿಂಗ್, ಇಟ್ ಈಸ್ ನೈಸ್. ಗೋಲ್ಡ್ ರೇಟ್ ಆ್ಯಸ್ ಯೂಶ್ವಲ್ ತುಂಬ ಇದೆ, ಬಟ್ ಐ ಡೋಂಟ್ ಥಿಂಕ್ ಸೊ ಅದು ಕಡಿಮೆ ಆಗುತ್ತೆ ಇನ್ ಫ್ಯೂಚರ್ ಆಲ್ಸೋ. ಈಗ ನಮ್ಗೆ ಐ ಥಿಂಕ್ ಬಿತ್ತು 22 ಕ್ಯಾರೆಟಿಗೆ 1 ಗ್ರಾಮಿಗೆ 7120 ಏನೋ ಇದೆ. ಸೊ ಈ ರಿಂಗ್ ಐ ಆಲ್ಮೋಸ್ಟ್ ಒಂದು 2 grams ಇದೆ. ಇಟ್ಸ್ ವೆರಿ ನೈಸ್. ದೇವ್ರ ಹಾಡು ಹಾಡಿ, ನೀವು ಮೂವಿ ಹಾಡು ಹಾಡ್ತಿದ್ದೀರಲ್ವಾ ರಶ್ಮಿ ಅವರೇ? ಸಾಕು, ಬೆಂಕಿ ಹಚ್ಚೋದಲ್ಲ. ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೀವು ನಿಮ್ಮದು ವಿಶಸ್ಸಿಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಸ್ ದಿಸ್ ನ್ಯೂ ಇಯರ್ ಹ್ಯಾಸ್ ಆಲ್ರೆಡಿ ಬಿಗನ್. ಸೊ ಎಸ್, ವಿ ಆರ್ ಹ್ಯಾಪಿ ಕಿ ಇದು ಒಂದು ನ್ಯೂ ಇಯರ್ ನಮ್ಮದು ಚಲೋ ನೋಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಚಲೋ ನಿಮ್ಮ ಮುಂದೆ ಹೇಗೆ ಅವಳು ಹಾಕೋತಾಳೆ ಅವಾಗ ಶೂಟ್ ಮಾಡಿ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಂದು ಇವತ್ತಿನ ದಿನ ಭಾಳ ಚಲೋ ಇತ್ತು. ನೋಡ್ಬೋದು ನೀವು ಇದ್ರಿ ಹಿಂಗೆ ಎಷ್ಟು ಚೆಂದ ಕಾಣತೈತಿ. ಇವನ್ ನಿಖಿಯಾಕಂದು ಭಾಳ ಚೆಂದ ಕಾಣತೈತಿ. ಸೊ ನಿಮ್ಗಿದ್ದು ವಿಡಿಯೋ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಬಾಯ್ ಬಾಯ್, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಬಾಯ್.